ಜಾನಪದ ಸಿರಿ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೇನೆ, ಭಾಳ ಕಾಲದಿಂದ ನೋಡ್ತಾ ಇದ್ದೇನೆ. ಈಗ ನಾನು ಆಗ ಒಂದು ಸಂದರ್ಭದಲ್ಲಿ ಹೇಳಿದಾಗೆ ಜಾನಪದಕ್ಕೆ ಇವತ್ತು ಆಗಬೇಕಾಗಿರೋದು ಏನು ಅಂತಂದರೆ, ಅದನ್ನು ಉಳಿಸುವುದು ಅಂತಂದರೆ ಅದನ್ನು ಡಾಕ್ಯುಮೆಂಟ್ ಮಾಡಿ ಉಳಿಸುವುದು ಅಂತ ಅರ್ಥ. ನೀವು ಹಳ್ಳಿಯಲ್ಲಿ ಹೋಗಿ ಅದನ್ನು ಉಳಿಸುವ ಶಕ್ತಿ, ಸಾಮರ್ಥ್ಯ, ಹಣ ನಮಗಿಲ್ಲ. ಮತ್ತು ಎಷ್ಟೋ ಬಾರಿ ಅದು ಜಾತಿಗೆ ಅಂಟುಕೊಂಡಿರೋದ್ರಿಂದ ಅದು ಕೂಡ ಸಮಸ್ಯೆ ಆಗ್ತದೆ. ನೀವು ಕೊರಗರ ಕಲೆ ಉಳಿರಂದರೆ ಕೊರಗರು ಅಸ್ಪೃಶ್ಯರಾಗಿ ಉಳಿಬೇಕು ಅಂತ ಹೇಳ್ದಂಗೆ ಆಗ್ತದೆ, ತಪ್ಪಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಜಾನಪದವನ್ನು ದಾಖಲಿಸಿ ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರನ್ನು ಸಂದರ್ಶಿಸಿ ಜಾನಪದ ಸಿರಿ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಭಾಳ ಅಪರೂಪದ ಕೆಲಸ. ಮತ್ತು ನನಗನ್ಸಿದಾಗ ಸರ್ಕಾರ ಈಗ ನೋಡಿ, ಸರ್ಕಾರ ತಾನೇ ಅನೇಕ ಕೆಲಸಗಳನ್ನು ಮಾಡ್ತದೆ. ತಾನೇ ಅನೇಕ ಕೆಲಸಗಳನ್ನು ಮಾಡಿದಾಗ ಅದರಲ್ಲಿ ಸರ್ಕಾರ ಯಶಸ್ವಿಯಾದದ್ದು ಭಾಳ ಕಡಿಮೆ. ಇಂಥ ವಿಷಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸಿ ಪರೀಕ್ಷೆ ಮಾಡಿ ಕೊಟ್ಟುಬಿಡು, ಸಹಾಯ ಕೊಡಬೇಕು. ಆದ್ದರಿಂದ ಜಾನಪದ ಸಿರಿಗೆ ಸರ್ಕಾರ ಭಾಳ ಮುಕ್ತವಾಗಿ, ಉದಾರವಾಗಿ ಧನ ಸಹಾಯ ಮಾಡಿದರೆ ಇನ್ನಷ್ಟು ಒಳ್ಳೆ ಕೆಲಸಗಳಾಗ್ತದೆ. ಆ ಕೆಲಸ ಮಾಡುವವರಿಗೆ ಒಂದು ಉತ್ಸಾಹ ಬರ್ತದೆ. ಸೊ ಏನೇ ಇರಲಿ, ಜಾನಪದ ಆಧುನಿಕತಾ ಹೊಡೆತಕ್ಕೆ ಸಿಕ್ಕಿ ಅಥವಾ ಹೊಸ ಬಗೆಯ ವಿಚಾರಧಾರೆಗಳಿಗೆ ಸಿಕ್ಕಿ, ಈಗ ಹಿಂದುತ್ವ ತುಂಬ ಜನಪ್ರಿಯ ಆದ ಮೇಲೆ ಜಾನಪದ ಸ್ವಲ್ಪ ಹಿನ್ನಡೆ ಅನುಭವಿಸಿದೆ ಕೂಡ. ಯಾಕಂದರೆ ನಾನು ಸಂತಾಲಿ ಭಾಷೆಯ ನಡುವೆ ಸ್ವಲ್ಪ ಕೆಲಸ ಮಾಡಿದೆ. ಅಲ್ಲಿ ಎಲ್ಲ ಏನಾಗಿದ್ದರೆ, ಸಂತಾಲಿ ಕಲ್ಚರ್ ಈಗ ಹಿಂದೂ ಕಲ್ಚರೇ ಕನ್ವರ್ಟ್ ಆಗಿದೆ. ಅಲ್ಲಿ ಒಬ್ಬ ಪ್ರೀಸ್ಟ್ ಬಂದಿದ್ದಾನೆ, ಅಲ್ಲಿ ರಾಮನ ವಿಗ್ರಹಗಳು ಬಂದಿವೆ, ರಾಮನ ಫೋಟೋಗಳು ಬಂದಿವೆ. ಇದು ಪೊಲಿಟಿಕಲ್, ಇದು ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಹಾಗೆ ಬಂದಾಗ ಈ ಊರಮ್ಮಗಳನ್ನು ಪೂಜೆ ಮಾಡಿಕೊಂಡು ಕೋಣ ಕೋಡಿ ಬಲಿ ಕೊಟ್ಕೊಂಡಿದ್ದಂಥ ಕಲ್ಚರ್ ಹೊರಟೋಗ್ತದೆ. ಹೊರಟೋಗಿದ್ದು ಇದು ಥರ ಒಂಥರ ಕಮ್ಯುನಿಟಿಯ ಸಾವು. ಇದು ಒಂದು ಹೊಸ ಬಗೆಯ ಬದುಕು ಅವರಿಗೆ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಇನ್ನೂ ಉಸಿರಾಡಿಕೊಂಡಿರುವ ವರ್ಣರಂಜಿತವಾದ, ಅರ್ಥಪೂರ್ಣವಾದ, ಬಹುಮುಖಿಯಾದ, ಬಹಳ ಮುಖ್ಯವಾದ ನಮ್ಮ ಸಂಸ್ಕೃತಿಯ ವ್ಯಾಖ್ಯಾನಕ್ಕೆ ಮುಖ್ಯವಾದ ಜಾನಪದ ಸಿರಿ ದಾಖಲಿಸಿಕೊಂಡು ಅದನ್ನು ಯೂಟ್ಯೂಬ್ಗೆ ಹಾಕಿ ಜನಗಳಿಗೆ ಮುಟ್ಟುವಾಗ ಮಾಡ್ತಾ ಇರೋದು ಭಾಳ ದೊಡ್ಡ ಕೆಲಸ, ಭಾಳ ಮುಖ್ಯವಾದ ಕೆಲಸ. ಯಾರು ತನ್ನ ಕಾಲದ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪೂರೈಸ್ತಾನೋ ಅವನಿಗೆ ಚರಿತ್ರೆಯಲ್ಲಿ ಯಾವಾಗಲೂ ಕೂಡ ಒಂದು ಸ್ಥಾನ ಇರ್ತದೆ. ಜಾನಪದ ಸಿರಿ ಆ ಕೆಲಸ ಮಾಡ್ತಿದೆ. ದಯವಿಟ್ಟು ಆ ಚಾನಲ್ಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಅವರನ್ನು ಬೆಂಬಲಿಸಿ. ನಮಸ್ಕಾರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.